1980ನೇ ಸಾಲಿನ ಶ್ರೀರಾಮಕೃಷ್ಣ ವಿದ್ಯಾಲಯದ ವಿದ್ಯಾರ್ಥಿಗಳು ಶ್ರೀ ಚಂದ್ರೇಗೌಡ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನಗರದ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ವೇಳೆ ಹಳ್ಳಿಯ ವಿದ್ಯಾರ್ಥಿಗಳು ಶ್ರೀ ಚಂದ್ರೇಗೌಡ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ನಂತರ ಗಣ್ಯರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು. ನಮ್ಮ ರಾಮಶಾ ವಿದ್ಯಾಲಯದ ಪ್ರಾಂಶುಪಾಲರಾಗಿದ್ದ CS ಕೃಷ್ಣಸ್ವಾಮಿ ಅವರ ಚರಣ ಕಮಲಗಳಿಗೆ ವಂದಿಸುತ್ತಾ ಮಾತನ್ನು ಮುಂದುವರಿಸ್ತೇನೆ. ಆ ಶಾಲೆಯಲ್ಲಿ ಓದಿದ್ದು ನನ್ನ ಪುಣ್ಯ. ಇಂಥ ಶಿಕ್ಷಕರನ್ನು ಪಡೆದಿದ್ದು, ಇಂಥ ಸ್ನೇಹಿತರು. ನಾನು ಈ ಸ್ಥಾನಕ್ಕೆ ಬರಬೇಕು ಅಂದರೆ ಇವರೆಲ್ಲರ ಆಶಯ, ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಅಂತಾರೆ. ಹಾಗೆ ಇವರೆಲ್ಲರ ಸಹವಾಸದಿಂದಾಗಿ ನಾನು ಸಮಾಜದಲ್ಲಿ ತೊಡಗಿಸ್ಕೊಂಡು ಈ ಸ್ಥಾನಕ್ಕೆ ಬಂದಿದ್ದೀನಿ. ನಾನಿದು ಬೇಕು ಅಂತ ಬಯಸಿ ಬಂದವನಲ್ಲ, ನನ್ನ ಪಾಡಿ ನನ್ನ ಕೆಲಸ ನಾವು ಮಾಡ್ಕೊಂಡಿದ್ದೆ. ಅದೇ ರೀತಿ ದಿನಾದ ಸಮಾಜ ಕಾರ್ಯವನ್ನು ಮಾಡುವಂಥ ನಮ್ಮ ಈ ಶಿಕ್ಷಕರುಗಳು ನಮಗೆ ಬೋಧನೆ ಮಾಡುತ್ತೆ ನಾನು ಇವತ್ತು ಈ ಪರಿಸ್ಥಿತಿ ಬಂದಿದ್ದು. ಆಮೇಲೆ ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡಬಾರ್ದು, ನಿರೀಕ್ಷೆ ಮಾಡಬಾರ್ದು. ನಿಮ್ಮ ಕೆಲಸ ನೀವು ಮಾಡಿ ಅಂತ ನನಗೆ ಶಾಲೆಯಲ್ಲಿ ಗುರುಗಳು ಹೇಳ್ತಾ ಇದ್ರು. ನಾನು ಇವತ್ತು 5 ವರ್ಷ ಆಗಿದೆ ಕೌನ್ಸಿಲರ್ ಆಗಿ. ಒಬ್ಬ ಬೀದಿ ವ್ಯಾಪಾರ ಅಂಗಡಿ ಇರ್ಬೋದು, ಯಾರ ಹತ್ರನೂ ಆಫ್ ಟೀ ಕುಡ್ದೋನಲ್ಲ. ಯಾರಿಂದನೂ ಬೀದಿ ವ್ಯಾಪಾರ ಮಾಡೋರು ಹಣ್ಣು ಗಿಣ್ಣು ಕೊಡೋಕೆ ಬರ್ತಾರೆ, ಜ್ಯೂಸ್ ಕೊಡೋಕೆ ಬರ್ತಾರೆ, ಅಥವಾ ಹೋಟ್ಲರ್ ಕೊಡೋಕೆ ಬರ್ತಾರೆ. ನಾನು ಯಾರಿಂದನೂ ಉಚಿತವಾಗಿ ಏನೂ ಕೊಂಡಿಲ್ಲ ಅಂತ ಇವ್ರ ಮುಂದೆ ಪ್ರಮಾಣವಾಗಿ ನಾನು ಹೇಳ್ತೀನಿ. ಇದಕ್ಕೆಲ್ಲ ಕಾರಣ ನನ್ನ ಈ ಸ್ನೇಹಿತರ ಬಳಗ, ಸ್ನೇಹ, ವಿಶ್ವಾಸ, ನಮ್ಮ ತಂದೆ ತಾಯಿಯವರ ಆಶೀರ್ವಾದ. ಕಾರ್ಯಕ್ರಮದಲ್ಲಿ ಶ್ರೀ ವಾಸವಿ ಜ್ಯುವೆಲ್ಸ್ ಹಾಗೂ ದಿ ಪರ್ಲ್ ಹೋಟೆಲ್ ಸಂಸ್ಥೆಯ ಮಾಲೀಕರಾದ ನರಸಿಂಹಮೂರ್ತಿ, ದಯಾಶಂಕರ್, ಅಭಯ್ ಹಾಗೂ ಶ್ರೀರಾಮಕೃಷ್ಣ ವಿದ್ಯಾಲಯದ ವಿದ್ಯಾರ್ಥಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.